At present, 2045, Bangalore city, once called Garden City, now just a memory. Guys, ಒಂದು ಕ್ವೆಶನ್ನು, ನಾವು ಹಸಿರನ್ನು ಉಳಿಸೋದಕ್ಕೆ ಬದುಕಿದ್ದೀವ ಅಥವಾ ಹಸಿರು ನಮ್ಮನ್ನು ಉಳಿಸೋದಕ್ಕೆ ಕಾಯ್ತಿದೆಯಾ ಗೊತ್ತಾಗ್ತಿಲ್ಲ ಅಲ್ಲ. ಇಲ್ಲಿ ಹಸಿರು ಅಂದರೆ ಬುಕ್ಕಲ್ಲಿ ಮಾತ್ರ ನೋಡಿಕೊಂಡು ತಿಳ್ಕೊಂಡಿರೋ ಆದ್ಯ ಏನು ಮಾಡ್ತಾಳೆ ಅಂತ ನೋಡ್ಕೊಂಡು ಬರೋಣವಾ. ಆದ್ಯಾಗೆ ಮರ ಅನ್ನೋದು ಟೆಕ್ಸ್ಟ್ ಬುಕ್ನಲ್ಲಿ ನೋಡಿರೋ ಒಂದು ಡ್ರಾಯಿಂಗ್ ಇದ್ದ ಹಾಗೆ. ರವಿ, ಆದ್ಯ ಫಾದರ್, ಹೀ ಈಸ್ ಟ್ರೈಂಗ್ ಟು ರೀಕ್ರಿಯೇಟ್ ನೇಚರ್ ಇನ್ ಹಿಸ್ ಲ್ಯಾಬ್, ಬಟ್ ಹೀ ಈಸ್ ಅನೇಬಲ್ ಟು ಮೇಕ್ ಇಟ್ ಎವ್ರಿ ಟೈಮ್. ಹೀ ಫೇಲ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್. ಮೀರಾ, ಎನ್ವಿರಾನ್ಮೆಂಟ್ ಅಡ್ವೈಸರ್, once fought for the tree, now fighting for survival. ಇವ್ರು ಎಲ್ರಿಗಿಂತ ಹೆಚ್ಚಾಗಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರು ಮತ್ತೊಂದಿದೆ. ಈ ಕ್ಯಾರೆಕ್ಟ್ರಿಗೆ ಅನ್ನೋನ್ ಪರ್ಸನ್ ಅನ್ನೋನ್ ಓಲ್ಡ್ ಪರ್ಸನ್ ಅಂತ ಹೆಸರು ಕೊಡೋಣ. ಆ ಒಂದು ಪರ್ಸನ್ ಕಣ್ಣಲ್ಲಿ ಇನ್ನೂ ಹಸಿರು ಹಾಗೆ ಉಳ್ಕೊಂಡಿದೆ. ಹೀಗಿರಬೇಕಾದ್ರೆ ನಮ್ಮ ಆದ್ಯ ಅವರಪ್ಪ ರವಿನ ಕೇಳ್ತಾಳೆ, ಅಪ್ಪ, ರಿಯಲ್ ಟ್ರೀ ಹೇಗಿರುತ್ತೆ? ರವಿ, ಹಸಿರಿಗೆ ಯಾವಾಗಲೂ ಉಸಿರಿರುತ್ತೆ, ಜಸ್ಟ್ ಲೈಕ್ ಅಸ್. ಆದ್ಯ, ಅವಳಿಗೆ ಇನ್ನೂ ಕನ್ಫ್ಯೂಷನು. ಹೀಗಿದ್ಮೇಲೆ ಹಸಿರು ಈಗ ಯಾಕಿಲ್ಲ, ಎಲ್ಲ ಎಲ್ಲಿ ಹೋಯ್ತು? ಈ ಕ್ವೆಶನ್ನು ಅವಳ ತಲೆಯಲ್ಲಿ ಓಡಾಡ್ತಿರ್ಬೇಕಾದ್ರೆ ಮೀರಾ ಬರ್ತಾಳೆ. ಮೀರಾ ಶೌಟಿಂಗಿನ ಪ್ರೊಟೆಸ್ಟ್. ಒಂದು ಮರ ಕಡಿದ್ರೆ ಅದು ಕೇವಲ ಒಂದು ಮರ ಅಲ್ಲ, ಒಂದು ಉಸಿರನ್ನು ಕಡ್ದ ಹಾಗೆ ಅಂತ. ಜನಗಳು ಅವಳನ್ನು ಇಗ್ನೋರ್ ಮಾಡ್ತಿರ್ತಾರೆ. ಮಷಿನ್ಸು ಮರನ ಕಟ್ ಮಾಡ್ತಾ ಇರುತ್ತೆ. ಹೀಗೆ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಡಿಸ್ಟ್ರಕ್ಷನ್ ನಡೀತಾ ಇರುತ್ತೆ. ರವಿ ತನ್ನ ಲ್ಯಾಬಲ್ಲಿ ಎಷ್ಟೇ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರೂ ಅವನ ಎಲ್ಲ ಅಟೆಂಪ್ಟ್ಸು ಫೇಲ್ ಆಗ್ತಿರ್ಬೇಕಾದ್ರೆ ಆರ್ಟಿಫಿಷಿಯಲ್ ಆಕ್ಸಿಜನ್ ಪ್ರಾಜೆಕ್ಟ್ ಕ್ರ್ಯಾಶ್ ಆಗಿದೆ. ರವಿಗೆ ತುಂಬ ಫ್ರಸ್ಟ್ರೇಷನ್ ಆಗ್ತಿದೆ. ವಿ ಟ್ರೈ ಟು ರೀಪ್ಲೇಸ್ ನೇಚರ್, ಬಟ್ ನೇಚರ್ ಇಸ್ ನಾಟ್ ರೀಪ್ಲೇಸಬಲ್. ವಾಟ್ ಡು ವಿ ಹ್ಯಾವ್ ಟು ಡೂ? ಏನು ಮಾಡಬೇಕು ಒಂದು ಅರ್ಥ ಆಗ್ತಿಲ್ವಲ್ಲ ಅನ್ಕೋತಾರ ಟೈಮಲ್ಲಿ ಒಬ್ಬ ಅನ್ನೋನ್ ಪರ್ಸನ್ ಬರ್ತಾನೆ. ಅವನು ಬಂದು ಆದ್ಯನ ಸೈಲೆಂಟಾಗಿ ಮೀಟ್ ಮಾಡ್ತಾನೆ. ಆಮೇಲೆ ಅವನ ಆದ್ಯ ಕೈಗೆ ಮ್ಯಾಜಿಕಲ್ ಸ್ಮಾಲ್ ಸೀಡ್ಸ್ನ ಕೊಡ್ತಾನೆ. ಇದು ಕೊಟ್ಟ ಮೇಲೆ ಹೇಳ್ತಾನೆ, ಇದು ಕೇವಲ ಬೀಜ ಮಾತ್ರ ಅಲ್ಲ, ಇದು ಒಂದು ಚಾನ್ಸು ನಮ್ಮ ಸರ್ವೈವಲ್ಗೆ ಅಂತ ಹೇಳ್ತಾನೆ. ಬಟ್ ಆದ್ಯಾಗೆ ಇದ್ಯಾವುದೂ ಅರ್ಥನೇ ಆಗಲ್ಲ. ಚಾನ್ಸ್ ಫಾರ್ ವಾಟ್ ಅಂತ ಕೇಳೋ ಅಷ್ಟರಲ್ಲಿ ಆ ಅನ್ನೋನ್ ಪರ್ಸನ್ನು ಕಾಣಿಸೋದೇ ಇಲ್ಲ. ಆದರೆ ಒಂದು ವಾಯ್ಸ್ ಮಾತ್ರ ಕೇಳುತ್ತೆ, ನಿಮ್ಮ ಜನ್ರೇಷನ್ ಅವರು ಯಾವುದನ್ನ ಬ್ರೇಕ್ ಮಾಡೋಕ್ಕಾಗಲ್ಲ, ಆದರೆ ಹೇಳಿ ಮಾಡೋದಾಗಿರುತ್ತೆ. ಇದನ್ನು ಕೇಳಿಸ್ಕೊಂಡಿದ್ದ ಆದ್ಯಾಗೆ ಒಂದು ಹೋಪ್ ಉಟ್ಕೊಳ್ಳುತ್ತೆ. ನಂಬಿಕೆ ಅನ್ನೋದು ಒಂದು ಪವರ್ಫುಲ್ ವೆಪನ್ ಅಂತ ಹೇಳ್ಬೋದಲ್ಲ. ಆದ್ಯ ಅವಳು ಸಿಕ್ಕಿರೋ ಬೀಜನ ಸೀಕ್ರೆಟಾಗಿ ಡ್ರೈ ಸಾಯಿಲ್ಗೆ ಹಾಕ್ತಾಳೆ. ನೀರು ಜಾಸ್ತಿ ಇರಲಿಲ್ಲ, ಸಿಕ್ಕಿರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಅದಕ್ಕೂ ಸ್ವಲ್ಪ ಹಾಕ್ತಾ ಬರ್ತಾಳೆ. ಸಮ್ಟೈಮ್ಸ್ ಹೋಪ್ ಡಸಂಟ್ ನೀಡ್ ಪರ್ಫೆಕ್ಟ್ ಕಂಡೀಷನ್, ಜಸ್ಟ್ ಅ ಸ್ಟಬನ್ ಹಾರ್ಟ್. ಕರೆಕ್ಟ್. ಫೈನಲಿ ಒಂದಿನ ಒಂದು ಗಿಡ ಮೇಲೆ ಬರ್ತಾ ಇರೋದನ್ನು ಆದ್ಯ ಗಮನಿಸ್ತಾಳೆ. ಗಮನಿಸೋದು ಮಾತ್ರ ಅಲ್ಲ, ಅದು ನೋಡಿ ಅವಳಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅಪ್ಪ ಇಲ್ಲಿ ಬನ್ನಿ, ಗಿಡ ಬದುಕಿದೆ, ಗಿಡಕ್ಕೇನೂ ಆಗಿಲ್ಲ ಅಂತ ಕಿರ್ಚ್ಕೋತಾಳೆ. ರವಿ ಆದ್ಯ ಕಿರ್ಚಿದ ಫೋರ್ಸ್ಗೆ ಏನಾಯಿತು ಅಂತ ಎದ್ನೋ ಬಿದ್ನೋ ಓಡಿ ಬರ್ತಾನೆ. ನೋಡಿದಾಗ ಅವನಿಗೆ ಶಾಕ್ ಆಗುತ್ತೆ. ಮೀರಾನು ಕೂಡ ಆದ್ಯ ಹತ್ರ ಬಂದು ನೋಡಿದಾಗ ಅವಳ ಕಣ್ಣಲ್ಲಿ ಎಮೋಷನ್ಸ್ ತುಂಬಿಕೊಂಡು ಕಣ್ಣೀರು ಹೊರಗಡೆ ಬರ್ತಿರುತ್ತೆ. ಆಗ ಅವಳು ಅನ್ಕೋತಿರ್ತಾಳೆ, ಮೇ ಬಿ ವಿ ಆರ್ ನಾಟ್ ಟೂ ಲೇಟ್. ಗೈಸ್, ಕೊನೆಯದಾಗ ಒಂದು ಮಾತು, ಹಸಿರು ಅನ್ನೋದು ಒಂದು ಟ್ರೆಂಡ್ ಮಾತ್ರ ಅಲ್ಲ. ಇಟ್ಸ್ ನಾಟ್ ಅ ಪ್ರಾಜೆಕ್ಟ್, ಇಟ್ಸ್ ನಾಟ್ ಅ ಕ್ಯಾಂಪೇನ್, ಇಟ್ಸ್ ಸರ್ವೈವಲ್. ನಾವು ಹಸಿರನ್ನು ಕಾಪಾಡಿದ್ರೆ ಅದು ನಮ್ಮನ್ನು, ನಮ್ಮ ಫ್ಯೂಚರನ್ನು ಕಾಪಾಡುತ್ತೆ. ಬಿಕಾಸ್ ಇನ್ ದ ಎಂಡ್ ಗ್ರೀನ್ ಡಸನ್ ಯೂಸ್ಡ್